ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವರ್ಷ ಕಡಲೆನ ನಾವು ತಿಂದೇ ಇರಲಿಲ್ಲ. ನಾವು ಈ ವರ್ಷ ತಿನ್ನೋದು ಬೇಡ ಅಂತ ಕೂಡ ಇದ್ವಿ. ಆದರೆ ಯಾಕೋ ಗೊತ್ತಿಲ್ಲ, ಮತ್ತೆ ಮನಸ್ಸು ಕೇಳಲಿಲ್ಲ. ನಮ್ಮ ಮನೆಯವರಿಗೆ ತರೋದಕ್ಕೆ ಹೇಳಿದೆ. ನನಗೆ ಕಡಲೆ ಹೆಚ್ಚಬೇಕಿದ್ರೆಲ್ಲ ನನ್ನ ಮಗನ ನೆನಪಾಗುತ್ತೆ. ಶ್ರೇಯು ಇದ್ದಾಗಲೇ ನಾನು ಯಾವಾಗಲೂ, ನಮ್ಮ ಮನೆಯವ್ರು ಯಾವಾಗಲೂ ಕಡಲೆ ತರ್ತಾಯಿದ್ರು. ಅವನು ತುಂಬ ಚೆನ್ನಾಗಿ ಹೆಚ್ಚಿ ಕೊಡ್ತಾ ಇದ್ದ. ಅಂದರೆ ಚಾಕು ಹಿಡ್ಕೊಂಡು ಹಿಂಗೆ ಪಟ್ 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 ಅಂತ ಹೊಡಿತಾ ಇದ್ದ. ಆಮೇಲೆ ನನಗೆ ಈ ಥರ ಹೆಚ್ಚೋದಕ್ಕೆ ಚೆನ್ನಾಗಿ ಆಗ್ತಾಯಿತ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ತುಂಬ ತರಬೇಡಿ, ಒಂದು 4-5 ಪೀಸ್ ಅಷ್ಟು ತನ್ನಿ ಅಂತ ಹೇಳಿದ್ದೆ. ಅವರು ಅಷ್ಟೇ ತೊಗೊಂಡು ಬಂದಿದ್ದರು. ಕೆಲಸದವ್ರು ಕೂಡ ತೊಗೊಬಂದು ಇಟ್ಟಿದ್ರಂತೆ, ಆದರೆ ಅವರಿಗೆ ಸಿಕ್ಕಿರಲಿಲ್ಲ. ಆಮೇಲೆ ನಮ್ಮ ಮನೆಯವರು ಮತ್ತು ಕೆಲಸದವ್ರು ಹೋಗಿ ತೊಗೊಂಡು ಬಂದ್ರಂತೆ. ನಮ್ಮ ಅಮ್ಮರೆಲ್ಲ ತಿಂದು ತಿಂಗಳ ಮೇಲೇ ಆಯಿತು, 1.5 ತಿಂಗಳೇ ಆಯ್ತು ಅನಿಸುತ್ತೆ. ಈ ಸಲ ಸ್ವಲ್ಪ ಆವಾಗವಾಗ ಮಳೆ ಜಾಸ್ತಿ ಬರ್ತಾ ಇತ್ತಲ್ವ, ಹಾಗಾಗಿ ಕಡಲೆ ಕೂಡ ಬೇಗನೆ ಬಂದಿತ್ತು. ತುಂಬ ಜನರಿಗೆ ಗೊತ್ತಿರುತ್ತೆ, ನಮ್ಮ ಮಲೆನಾಡಲ್ಲಿ ಇದು ತುಂಬ ಫೇಮಸ್. ಇದು ಮಳೆಗಾಲ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಕಡಲೆ ಪಲ್ಯ, ಅಕ್ಕಿ ರೊಟ್ಟಿ ಮಾಡೇ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಆನಂತರ ಅದ್ರದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಲ್ಲಿ ತುಂಬ ಥರದ ವೆರೈಟಿನೂ ಮಾಡ್ತಾರೆ. ನಾನು ಕಡಲೆ ಪಲ್ಯ ಮಾಡ್ತೀನಿ, ಆಮೇಲೆ ಮೊಸರುಗಾಯಿ ಮಾಡ್ತೀನಿ, ಆಮೇಲೆ ಚಿನ್ನಿ ಬಂದರೆ ಅದರದ್ದು ಕೋಸಿಂದು ಒಂದು ರೊಟ್ಟಿ ಥರ ಮಾಡ್ತಾಯಿದ್ಲು. ರೊಟ್ಟಿ ಅದಕ್ಕೇನೋ ಅಂತಾಳಪ್ಪ, ಅದನ್ನು ಮಾಡ್ತಾಳೆ. ನಾನು ಅಷ್ಟು ಮಾಡಲ್ಲ. ಅವಳಿಗೆ ಅದು ತುಂಬ ಇಷ್ಟ ಆಗುತ್ತೆ. ನನಗೂ ತಿನ್ನೋಕ್ಕೆ ಇಷ್ಟ, ಆದರೆ ನಾನು ಮಾಡೋದಕ್ಕಿಂತ ಅವಳೇ ಜಾಸ್ತಿ ಅದನ್ನು ಮಾಡೋದು. ಇದು ಕೋಸಿನ ದೋಸೆ ಅಂತ ಹೇಳ್ತಾ ಇದ್ದೆ. ನಾನು ತುಂಬ ಮಾಡ್ತಾಯಿದ್ವಿ ಮಕ್ಕಳೆಲ್ಲ ಇರಬೇಕಿದ್ರೆ. ಚಿನ್ನಿ ಬಂದಾಗ ಯಾವಾಗಲೂ ಮಾಡ್ತಾಯಿದ್ಲು. ಆನಂತರ ಮಜ್ಜಿಗೆ ಹುಳಿ ಮಾಡ್ತೀನಿ. ನನಗೆ ಅದು ತುಂಬ ಇಷ್ಟ. ಮತ್ತು ಇದು ಕೆಲವೊಬ್ಬರು ಉಪ್ಪಿನಕಾಯಿನೂ ಕೂಡ ಹಾಕ್ತಾರೆ, ಚೆನ್ನಾಗಿರುತ್ತೆ ಅದು. ಆದರೆ ನನಗೆ ಉಪ್ಪಿನಕಾಯಿ ಎಲ್ಲ ಹಾಕೋಕ್ಕೆ ಬರಲ್ಲ. ನಾನು ಇದನ್ನು ಕಡಲೆ ಪಲ್ಯ ರೊಟ್ಟಿಗೆ ಮಾಡ್ತೀನಲ್ವ, ಅದನ್ನೇ 2 ಟೈಪ್ ಮಾಡ್ತೀನಿ. ಒಂದು ಬೇಳೆ ಹಾಕಿ ಮಾಡ್ತೀನಿ, ಒಂದು ನಮ್ಮಮ್ಮ ಈ ಎಣ್ಗಾಯಿ ಪಲ್ಯ ಮಾಡ್ತಾರೆ ಗೊತ್ತಾ, ಅದೇ ಥರ ಖಾರ ಎಲ್ಲ ಹುರಿದಾಕಿ ಕೂಡ ಮಾಡ್ತಾಯಿದ್ರು. ಅದನ್ನು ನಾನು ಮಾಡ್ತಿದ್ದೆ. ಹಾಗೆ ಇದು ನಾನು ಮಜ್ಜಿಗೆ ಹುಳಿಗೆ ಅಂತ ಸ್ವಲ್ಪ ಜಾಸ್ತಿನೇ ಹೆಚ್ಚಿಟ್ಕೊಂಡಿದ್ದೀನಿ, 2 ದಿನ ಮಾಡೋಣ ಅಂತ ಹೇಳಿ. ಪಲ್ಯಕ್ಕೂ ಕೂಡ ನಾನು ಹೆಚ್ಚಿ ಎಲ್ಲ ಆಯಿತು. ಇದನ್ನು 3 ದಿನ ನೀರಲ್ಲಿ ನೆನೆಸಿಡಬೇಕು. ದಿನ ನೀರನ್ನು ಬದಲಾಯಿಸ್ತಾ ಇರಬೇಕಾಗುತ್ತೆ. ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಹೆಚ್ಚಿ ಅದೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ನೆಕ್ಸ್ಟ್ ಇದು ಗುಡ್ ಮಾರ್ನಿಂಗ್. ನಾನು ಈ ಹೂವನ್ನ ತೋರಿಸ್ದಾಗೆಲ್ಲ ನನಗೆ ಕಮೆಂಟ್ ಬರುತ್ತೆ, ತುಂಬ ಚೆನ್ನಾಗಿ ಗಿಡ ಆಗಿದೆ ಅಂತ. ಹೌದು, ತುಂಬ ಚೆನ್ನಾಗಾಗಿದೆ. ಮಳೆ ಬರಬೇಕಿದ್ರೆ ನಾನು ಅದನ್ನು ತೆಗೆದು ಹೊರಗಡೆ ಇಡೋಣ ಅಂತ ಅಂದ್ಕೊಂಡೆ, ಇಡೋಕ್ಕಾಗಲಿಲ್ಲ. ಸಂಜೆನಾದರೂ ಇಡಬೇಕು. ನಮ್ಮ ಮನೆಯವರು ಪೇಪರೆಲ್ಲ ಓದಿ ಬಂದಿದ್ದಾರೆ. ಹಾಗೆ ಅವರು ಕೂಡ ಊರಿಗೆ ಹೋಗ್ತೀನಿ ಅಂತ ಹೊರಟರು. ಗುಡ್ ಮಾರ್ನಿಂಗ್. ಇವತ್ತು ಯಾಕೋ ಬೆಳಗ್ಗೆ ಅಪರೂಪಕ್ಕೆ ಮಳೆ ಬರ್ತಾ ಇದೆ. ನಮ್ಮ ಮನೆಯವರು ಊರಿಗೆ ಹೋದರು. ಅದೇ ತೋಟಕ್ಕೆ ಗೊಬ್ಬರ ಹಾಕಿಸ್ಬೇಕು ಅಂತ ಇದ್ದರು. ಎಂತ ಮಾಡ್ತಾರೋ ಗೊತ್ತಿಲ್ಲ. ಅವ್ರದ್ದು ಛತ್ರಿ ತೊಗೊಂಡಿದ್ರು ಹೊಸದು. ಅದು ಆವತ್ತು ಅಲ್ಲಿ ಶೆಡ್ ಓಪನ್ ಇತ್ತು, ಒಳಗಿಡೋ ಅಂದ್ರೆ ನಾನು ಶೆಡ್ಡಲ್ಲಿ ಒಯ್ದು ಇಟ್ಬಿಟ್ಟಿದ್ದೀನಿ. ಈಗ ಅದೇ ತಕ್ಕೊಡು ಅಂದರು, ಕೀ ಒಯ್ದು ಕೊಟ್ಟೆ. ಆಮೇಲೆ ಬೇಡ ಬಿಡು, ಇದೇನು ಮಳೆ ಬರುತ್ತಾ ಇಲ್ವ ಅನ್ನೋದು ಗೊತ್ತಿಲ್ಲಲ್ಲ ಅಂತ ಹೇಳಿ ಹಂಗೆ ಹೋದರು. ಇವತ್ತು ಎದ್ದಾಗ ನಾನು 5:45 ಆಗಿತ್ತು. ನಮ್ಮನೆಯವ್ರು ಪೇಪರ್ ಓದಕ್ಕೆ ಹೋಗಿದ್ರು. ನನಗೆ ಇವತ್ತು ಎಚ್ಚರನೇ ಇಲ್ಲ ನಮ್ಮ ಮನೆಯವ್ರು ಎದ್ದಾಗ. ಇಲ್ಲಾಂದ್ರೆ ಅವ್ರು ಎದ್ದ ತಕ್ಷಣ ನಂಗೆ ಎಚ್ಚರ ಆಗುತ್ತೆ. ಇವತ್ತು ಯಾಕೋ ಗೊತ್ತಿಲ್ಲ, ಅವ್ರು ಎದ್ದಿದ್ದು ಗೊತ್ತಿಲ್ಲ, ನಂಗೆ ಪೇಪರ್ ಓದಕ್ಕೆ ಹೋಗಿದ್ದು ಗೊತ್ತಿಲ್ಲ. ಆಮೇಲೆ ಎಚ್ಚರ ಆದಮೇಲೆ ಇಲ್ಲಲ್ಲ ಇವರು ಅಂತ ಅಂದ್ಕೊಂಡು ಆಮೇಲೆ ಹಂಗೆ ಎದ್ದು ಬಂದೆ. ನಿನ್ನೆ ಸಂಜೆ ತೊಳೆದಿರೋ ಪಾತ್ರೆಗಳೆಲ್ಲ ಇಲ್ಲೇ ಇಟ್ಟು ಹೋಗ್ಬಿಟ್ಟಿದ್ದೀನಿ. ಒಳಗೆ ತೊಗೊಂಬರ್ತೀನಿ, ಮತ್ತೆ ಹೋಗ್ಬಿಡ್ತು. ಇಲ್ಲೇ ಇತ್ತು, ಪಾತ್ರೆಗಳೆಲ್ಲ ಒದ್ದೆ ಆಗಿಬಿಟ್ಟಿದೆ. ಮತ್ತು ಅದೆಲ್ಲ ಪಾತ್ರೆಗಳು ಒರೆಸಿ ಅವ್ರಿಗೆ ಟೀ ಮಾಡಿಕೊಟ್ಟೆ. ಅವರು ಊರಿಗೆ ಹೋದರು. ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಇದೆ, ಕ್ಯಾಪ್ಸಿಕಮ್ ಇದೆ, ಆಮೇಲೆ ಬೀನ್ಸ್ ಇದೆ, ಅದೆಲ್ಲ ಖಾಲಿ ಮಾಡಬೇಕು. ನಿನ್ನೆನೂ ತರಕಾರಿ ತಂದರು ಹೋಗಿ, ಜಾಸ್ತಿ ಥರದ್ದು ಬೇಡ ಅಂತ ಅಂದಿದ್ದೆ. ನುಗ್ಗೆಕಾಯಿ, ಚೌಳಿಕಾಯಿ ತಂದಿದ್ದಾರೆ. ಆಮೇಲೆ ಇದನ್ನು ತರ್ರಿ ಅಂದಿದ್ದೆ, ಕ್ಯಾಬೇಜು. ನನಗೆ ಅದರದ್ದು ಪಲ್ಯ ಚಪಾತಿ ತಿನ್ಬೇಕು ಅನಿಸಿತ್ತು, ಇಲ್ಲ ಊಟದ ಜೊತೆಗೆ ಪಲ್ಯನೂ ತಿನ್ನೋಣ ಅಂತ ಅನಿಸಿತ್ತು. ಹಾಗಾಗಿ ತಂದಿದ್ದಾರೆ. ಆಮೇಲೆ ಮತ್ತೊಂದು ತಂದ್ರಲ್ಲ, ಸೊಪ್ಪು ರಾಶಿ ತಂದಿದ್ದಾರೆ. ನಿನ್ನೆ ನಮ್ಮ ಪಕ್ಕದ ಮನೆಯವರು ಹಲಸಿನ ಹಣ್ಣು ಕೊಟ್ಟಿದ್ದಾರೆ, ಎದುರುಗಡೆ ಮನೆಯವರು. ಅರ್ಧ ತಿಂದು ಅರ್ಧ ಇಟ್ಟಿದ್ದೀನಿ, ಅದ್ರ ವಾಸನೆ ಬರ್ತಾಯಿದೆ. ಅದು ಒಳಗೆ ಒಯ್ಯಲ್ಲ ನಾನು. ಒಳಗೆ ಒಯ್ದರೆ ಏನು ಗೊತ್ತಾ, ಬಾಗಿಲಾಕಿರ್ತೀವಲ್ಲ, ಬೆಳಗ್ಗೆ ಎದ್ದು ಬಂದ ತಕ್ಷಣ ಬರೀ ಅದರದ್ದೇ ವಾಸನೆ ಆಗುತ್ತೆ. ಇಲ್ಲ ಶೆಡ್ಡಲ್ಲಿ ಇರ್ತೀನಿ, ಶೆಡ್ಡು ಬೀಗ ಹಾಕಿಬಿಟ್ಟಿದ್ದೆ, ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ. ಹಲಸಿನ ಬೀಜನೂ ಇಲ್ಲಿಟ್ಟಿದ್ದಲ್ಲ, ಅಲ್ಲಿ ಒಯ್ದಿಟ್ಟಿದ್ದೀನಿ.
ನಿನ್ನೆ ಕಳಲೆನೂ ಹೆಚ್ಚಿದೆ. ಕಳಲೆನ ನಾನು ಯಾವಾಗಲೂ ಚಾಪರಲ್ಲಿ ಹೆಚ್ಚುತ್ತಾ ಇದ್ದೆ. ಯಾವಾಗಲೂ ಶ್ರೇಯು ಇರೋನು ಕಳಲೆ ಹೆಚ್ಚೋ ಟೈಮಲ್ಲಿ. ಹೋದ ವರ್ಷ ಎಷ್ಟು ಕಳಲೆ ತಿಂದಿದ್ವಿ. ಈ ವರ್ಷ ಕಳಲೆ ತಿನ್ನೋದೇ ಬೇಡ ಅಂತಲೂ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಇಯರ್ ತಿನ್ನೋಣ ಅಂತಿದ್ರು ನಮ್ಮ ಮನೆಯವರು. ಆಮೇಲೆ ಇಲ್ಲ ತನ್ನಿ ಒಂದು ಸಲನಾದರೂ ಮಾಡೋಣ ಅಂತ ಹೇಳಿ. ಅವ್ರಿಗೆ ತುಂಬ ಇಷ್ಟ ಕಳಲೆ, ಪತ್ರೊಡೆ, ತುಂಬ ಅಂದರೆ ತುಂಬ. ಅವ್ರು ಈ ವರ್ಷ ತರದೇ ಇದ್ದಿದ್ದೇ ಆಶ್ಚರ್ಯ. ನಾವಿಬ್ಬರು ಅಷ್ಟು ಬೇಡ ಬಿಡಿ ಏನಿಲ್ಲ. ಅದೇ ನಾನೇ ಒತ್ತಾಯ ಮಾಡಿ ತರಿಸಿದ್ದೀನಿ. ನನಗೆ ಮಜ್ಜಿಗೆ ಹುಳಿ ಇಷ್ಟ ಕಳಲೆದು, ಹಾಗಾಗಿ ನಾನೊಂದು ಸ್ವಲ್ಪ ಮಜ್ಜಿಗೆ ಹುಳಿಗೂ ಜಾಸ್ತಿ ಹೆಚ್ಕೊಂಡಿದ್ದೀನಿ. ಆದರೆ ನಾನು ಮಾಡೋದ್ಕಿಂತ ನಾವು ಅಮ್ಮ ಮಾಡೋದು ಇಷ್ಟ ಆಗುತ್ತೆ. ಅದು ಏನಪ್ಪ ಗೊತ್ತಿಲ್ಲ, ಹಶಾಮ್ರ ನಾನು ಅದೆಷ್ಟು ಚೆನ್ನಾಗಿ ಮಾಡಿದ್ರು ಅದು ಅಮ್ಮ ಮಾಡ್ದಂಗೆ ರುಚಿ ಅಂತ ಅನ್ಸೋದಿಲ್ಲ. ನಾವು ಊರಿಗೆ ಹೋದಾಗ ಅದಕ್ಕೆ ಅಮ್ಮನ ಹತ್ರ ಮಾಡಿಸ್ಕೊಳ್ಳೋದು. ಮೊನ್ನೆ ಹೋದಾಗೂ ಅಮ್ಮಂಗೆ ಅವತ್ತು ಹೋಗಿದ್ದೆ ಅಲ್ಲ, ಆವಾಗಲೂ ಅಂದೆ ಹಲಸಿನಕಾಯಿದ್ದು ನಮ್ಮಲ್ಲಿ ಸೊಳ್ಳೆನೂ ಸೇರಿಸಿ ಬೀಜನೂ ಸೇರಿಸಿ ಒಂದು ಸಾರು, ಅದು ಸಾರು ಮಾಡ್ತಾರೆ, ಅಂದರೆ ಮಜ್ಜಿಗೆ ಹುಳಿ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ನನಗೆ ಎಲ್ಲೂ ಸಿಗಲೇ ಇಲ್ಲ. ಆಮೇಲೆ ನಾನು ಇದ್ದಿದ್ದು ಕಮ್ಮಿ ಟೈಮಲ್ಲ, ಹಾಗಾಗಿ ಮಾಡೋಕ್ಕೆ ಆಗಿಲ್ಲ. ಚಿಪ್ಸ್ ಮಾಡೋಣ ಅಂತಲೂ ಹಲಸಿನಕಾಯಿ ಕೆತ್ತಿಸಿ ಇಟ್ಟಿದ್ರು ಅವತ್ತು, ಅದನ್ನು ಮಾಡಲಿಲ್ಲ ನಾನು. ಅಮ್ಮ ಯಾಕೋ ಗೊತ್ತಿಲ್ಲ, ನನಗೇನು ಬೇಡ ಥರ ಆಗಿಬಿಟ್ಟಿದೆ. ಹಲಸಿನಕಾಯಿ ಚಿಪ್ಸ್ ಅವತ್ತು ಕೇಳ್ತೀನಿ, 1/4 kg 125 ರೂಪಾಯಿ ಅಂತ ಅಂದರು. 600 ರೂಪಾಯಿ kg ಅಂತ ನನ್ನ ಕಡೆ. ಈ ವರ್ಷ ನಾನು ತಿಂದೇ ಇಲ್ಲ ಚಿಪ್ಸ್ನ. ಅಮ್ಮ ಆದರೆ ಮಾಡಿರ್ತೀನಿ ಅಂದಿದ್ದಾರೆ, ಗೊತ್ತಿಲ್ಲ ಏನು ಮಾಡ್ತಾರೋ ಏನಂತ. ಹೋದ ವರ್ಷವೂ ಅವರೇ ಮಾಡಿ ಕೊಟ್ಟಿದ್ದರು. ನಾನು ಹೋದ ವರ್ಷ ನಾನು ಮಾಡಿದ್ದೆ. ಹೋದ ವರ್ಷ ಅವರೇ ಮಾಡಿ ಕೊಟ್ಟಿದ್ದರು ನನಗೆ, ಚಿನ್ನಿಗೆ, ಶ್ರೀಗೆ ಅಂತ. ಆದರೆ ಅವರೇ ಮಾಡ್ತಾರಂತೆ, ನೋಡೋಣ. ಅದೇ ಅಂದೆ ಕೆಲಸದವ್ರನ್ನ ಯಾರಾದ್ರು ಕರ್ಕೊಳ್ಳಮ್ಮ, ಬೇಕಾದ್ರೆ ಸಂಬಳ ಕೊಡ್ತೀನಿ ಮಾಡು ಅಂತ ಅಂದಿದ್ದೆ. ಅಂದರೆ ಸುಲಿದು ಹೆಚ್ಚಿಗೆ ಕೊಟ್ಟರೆ ಅಮ್ಮ ಕರೀತಾರೆ. ಅವ್ರಿಗೆ ಕರಿಯೋಕ್ಕೆ ಬೇಜಾರಿಲ್ಲ, ನಂಗೆ ಕರಿಯೋಕ್ಕೆ ಬೇಜಾರು. ಬಾಕಿ ಎಲ್ಲ ಮಾಡಿಕೊಡ್ತೀನಿ. ಗೊತ್ತಿಲ್ಲ ತಿಂತೀವೋ ಇಲ್ವೋ ಅನ್ನೋದು. ಬನ್ನಿ ಒಳಗಡೆ ಕೆಲಸ ಸುಮಾರಿದೆ. ಬಾಗಿಲಿಗೆ ನೀರು ಹಾಕಿನೋ ಆಯಿತು. ಅವ್ರು ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಈಗ ಗೋಧಿ ಹಿಟ್ಟು ಕಲಿಸ್ಬೇಕು. ತಿಂಡಿ ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ತುಂಬ ಸಲ ಚಪಾತಿ ಮಾಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನ ಕೂಡ ನಾನು ಒಂದೊಂದು ದಿನ ಚಪಾತಿ ಮಾಡ್ತೀನಿ. ಇಲ್ಲಾಂದರೆ ಸಂಜೆ ಏನೋ ತಿಂಡಿ ಇಲ್ಲ ಅಂದರೆ ಇಬ್ಬರು 2 ಚಪಾತಿ ತಿಂತೀವಿ. ಅದಕ್ಕೆ ಚಪಾತಿ ಬೇಡ ಇವತ್ತು. ಪೂರಿನೂ ಮಾಡಿದೆ, ತುಂಬಾ ದಿನ ಆಗೋಯ್ತು. ಪೂರಿ ಮಾಡಿ ತರಕಾರಿಗಳೆಲ್ಲ ಹಾಕಿ ಸಾಗು ಮಾಡೋಣ ಅಂತ ಇದ್ದೀನಿ. ನನಗೆ ಯಾಕೆ ನಗು ಬರ್ತಾಯಿದೆ ಅಂದರೆ ನೀವು ಡಯಟ್ ಮಾಡ್ತೀನಿ ಅಂತೀರಾ, ಈ ಥರದ್ದೆಲ್ಲ ತಿಂತೀರಾ ಅಂತ ನನಗೆ ಯಾರಾದರೂ ಒಬ್ಬೊಬ್ಬರು ಕಮೆಂಟ್ ಹಾಕ್ತಾರೆ. ಅವಾಗ ಅದಕ್ಕೆ ನಗು ಬರುತ್ತೆ. ಮಾಡ್ತೀವಿ ಅಂತ ಊಟ ತಿಂಡಿ ಬಿಟ್ಟು ಡಯಟ್ ಮಾಡೋದಲ್ಲ, ತಿನ್ನೋದನ್ನು ಕಮ್ಮಿ ಪ್ರಮಾಣದಲ್ಲಿ ತಿನ್ನಬೇಕು, ಮತ್ತು ಎಕ್ಸಸೈಸ್ ಮಾಡಬೇಕು. ಆ ಥರ ಮಾಡಬೇಕು ಅಷ್ಟೇ. ನನಗೆ ವಾಕ್ ಮಾಡೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಯಾಕೋ ಸದ್ಯದಲ್ಲಿ ನನ್ನ ಮನಸ್ಸು ಸರಿ ಇಲ್ಲ, ಹಾಗಾಗಿ ನಾನು ಯಾವುದೂ ಮಾಡ್ತಾಯಿಲ್ಲ. ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ಲಿಮಿಟಾಗಿ ನಾನು ತಿಂತೀನಿ ಅಷ್ಟೇ. ಹಾಗೆ ತಾಲಿಪಟ್ಟನ್ನ ತುಂಬ ಮಾಡ್ತೀರಾ ಅಂತ ಏನೋ ಒಂದು ಕಮೆಂಟ್ ಬಂದಿತ್ತು. ಹೌದು, ಯಾಕಂದರೆ ಅದು ತರಕಾರಿನ ಜಾಸ್ತಿ ಹಾಕಿ ಮಾಡೋದ್ರಿಂದ, ಹಿಟ್ಟನ್ನ ಕಮ್ಮಿ ಹಾಕ್ತೀನಿ, ತರಕಾರಿನ ಜಾಸ್ತಿ ಹಾಕೋದ್ರಿಂದ ಮತ್ತು ನಮಗೆ ಅದು ಇಷ್ಟ ಕೂಡ ಆಗ್ತಾಯಿದೆ. ಹಾಗಾಗಿ ಅದನ್ನು ನಾನು ಸ್ವಲ್ಪ ಪದೇ ಮಾಡ್ತಾಯಿದ್ದೀನಿ. ಅದು ನಾನು ಹಾಗೇ ಅದು ಬಿಟ್ಟೆ ಅಂದರೆ ಫುಲ್ ಬಿಟ್ಟೇ ಬಿಡ್ತೀನಿ. ಮಾಡೋಕ್ಕೆ ಶುರು ಮಾಡಿದ್ರೆ ಅದೊಂದು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾಯಿರ್ತೀನಿ. ಹಾಗೆ ನಾನು ಒಂದು ವಿಡಿಯೋನೂ ಕೂಡ ನೋಡಿದ್ದೆ, ಅದನ್ನು ನೆಕ್ಸ್ಟ್ ಸಲ ಯಾವಾಗಾದರೂ ಟ್ರೈ ಮಾಡ್ತೀನಿ. ಪಾಲಕ್ ಸೊಪ್ಪು ಮತ್ತು ಇದು ಪನ್ನೀರನ್ನು ತುರಿದ್ಬಿಟ್ಟು ಈ ಥರ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸಿದ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೀಗೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಅದನ್ನು ಕೂಡ ಟ್ರೈ ಮಾಡ್ತೀನಿ. ಅದನ್ನು ಮಾಡಿದಾಗ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ. ನಾನು ಅನ್ಹೆಲ್ದಿ ಅಂತ ಏನು ತಿನ್ನಲ್ಲ, ತುಂಬ ಹೆಲ್ದಿನೂ ತಿಂತೀನಿ ಅಂತ ನಾನು ಹೇಳಲ್ಲ. ನಾನು ನಾರ್ಮಲಾಗಿ ಹೆಂಗೆ ತಿನ್ನಬೇಕೋ ಹಂಗೆ ಊಟ ತಿಂಡಿ ಮಾಡ್ತೀನಿ. ನಮ್ಮಲ್ಲಿ ಸ್ವಲ್ಪ ರೊಟ್ಟಿ, ಕಡುಬು ಅದೇ ಜಾಸ್ತಿ ನಾವು ಮಾಡೋದು. ಕಡುಬು ನಾನು ಸ್ವಲ್ಪ ಕಮ್ಮಿನೇ. ರೊಟ್ಟಿ ಮಾತ್ರ ನಮಗೆ 2 ದಿನಕ್ಕೊಂದ್ಸಲ ರೊಟ್ಟಿ ಇಲ್ದಿದ್ರೆ ಆಗೋದೇ ಇಲ್ಲ. ನೋಡಿ, ಪೂರಿ ಎಣ್ಣೆಲಿ ಕರಿಯೋದ್ರಿಂದ ಅದು ಹೆಲ್ದಿ ಅಲ್ಲ ಅಂತ ಅಂದ್ಕೊತೀರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಮತ್ತು ಮೈದಾ ಕೂಡ ತಿನ್ನಬಾರ್ದು. ನಾನು ಮೊನ್ನೆ ಒಂದು ಯಾವುದೋ ವಿಡಿಯೋ ನೋಡ್ತಾಯಿದ್ದೆ, ಗೋಧಿ ಹಿಟ್ಟು ಕೂಡ ತಿನ್ನಬಾರ್ದು ಅಂತ ಹೇಳಿದ್ರು. ನಾನು ಸ್ವಲ್ಪ ಗೋಧಿ ಜಾಸ್ತಿ ಯೂಸ್ ಮಾಡ್ತೀನಿ. ನಮ್ಮ ಮನೆಯವ್ರು ಎಲ್ಲದನ್ನು ಬಿಡ್ತಾ ಹೋದರೆ ನೀನು ಉಳ್ದಿದ್ದು ನಿನಗೆ ಏನು ಅಂತ ಕೇಳ್ತಾರೆ. ಒಂದೊಂದು ಸಲ ಹೌದು, ಅದು ನಿಜ ಅಂತ ಅನಿಸುತ್ತೆ. ಮೈದಾ ಅಂತೂ ನಾವು ತಿನ್ನೋದೇ ಇಲ್ಲ. ಇನ್ನಾದರೂ ಹೋಳಿಗೆ ಮಾಡಿದ್ರೆ, ಅದು ಹೋಳಿಗೆ ಅಂತೂ ನಾವು ಮಾಡೋದೇ ಇಲ್ಲ ಬಿಡಿ. ಇನ್ನು ಹಬ್ಬ ಹುಣ್ಣಿಮೆಲಿ ಅಷ್ಟೇ ಮಾಡ್ತೀನಿ, ಆವಾಗ ಮಾತ್ರ ತಿಂತೀನಿ. ನಾನು ಚಪಾತಿನೂ ಎಂಥದ್ದು ಪೂರಿನೂ ಕೂಡ ನಾನು ಗೋಧಿ ಹಿಟ್ಟಲ್ಲೇ ಮಾಡೋದ್ರಿಂದ ಮೈದಾಕ್ಕಿಂತ ಗೋಧಿ ಅಡ್ಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಅಕ್ಕಿ ಹಿಟ್ಟಲ್ಲೂ ಮಾಡೋಕ್ಕೆ ಬರೋಲ್ಲ, ರಾಗಿ ಹಿಟ್ಟಲ್ಲೂ ಮಾಡೋಕ್ಕೆ ಬರೋಲ್ಲ, ಜೋಳದ ಹಿಟ್ಟಲ್ಲೂ ಮಾಡೋಕ್ಕೆ ಬರೋಲ್ಲ ಪೂರಿನ. ಹಾಗಾಗಿ ಇದು ಗೊತ್ತಲ್ವ, ನೆಗೆಟಿವ್ ಕಮೆಂಟ್ ಹಾಕಿದವರಿಗೆ ನಾನು ಹೇಳ್ತಾ ಇರೋದು ಅಷ್ಟೇ. ನನಗಂತೂ ಇತ್ತಿತ್ಲಾಗಿ ತುಂಬ ಬರ್ತಾಯಿದೆ. ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು
ನಾಳೆ ಹಾಕ್ತೀನೋ ನಾಡ್ದು ಹಾಕ್ತೀನೋ ಗೊತ್ತಿಲ್ಲ. ಅದು ಎಡಿಟಿಂಗ್ ಪ್ರೊಸೆಸ್ಸಲ್ಲಿ ಇದೆ, ಮಾಡ್ತೀನಿ ಅದನ್ನು. ಹಾಗೆ ತೆಂಗಿನಕಾಯಿ ಕೂಡ ಖಾಲಿಯಾಗಿತ್ತು. ನಮ್ಮನೆಯವ್ರು ಒಂದೊಂದಿನ ಸುಲಿದು ಹೋಗ್ತಾರೆ, ಒಂದೊಂದು ದಿನ ಮರ್ತೋದಾಗ ನಾನೇ ಹೋಗಿ ಸುಲ್ಕೊಂಬರ್ತೀನಿ. ನನಗೆ ಒಬ್ಬರು ಕೇಳಿದರು, ತೆಂಗಿನ ಸಿಪ್ಪೆ ಯಾರೂ ಒಯ್ಯಲ್ವಾ ಅಂತ. ಒಯ್ತಾರೆ ಬಂದು. ನಾನು ಒಂದೊಂದು ಸಲ ಹೊರಗಡೆ ಹಾಕಿರ್ತೀನಿ. ನಾನು ಅವತ್ತು ನಮ್ಮನೆಗೆ ಹಿತ್ತಲು ಕ್ಲೀನ್ ಮಾಡೋಕ್ಕೆ ಒಬ್ಬರು ಬಂದಿದ್ರಲ್ವ, ಅವ್ರಿಗೆ ಹೇಳಿದ್ದೀನಿ ಒಂದು ಚೀಲ ತಂದಿಡಿ ಅಂತ. ಆಲ್ರೆಡಿ ತಂದು ಇಟ್ಟಿದ್ದಾರೆ. ನಾನು ಅದರೊಳಗಡೆ ಹಾಕಿ ಶೆಡ್ಡಲ್ಲಿ ಇಟ್ಟಿರ್ತೀನಿ. ತುಂಬಿದ ತಕ್ಷಣ ಫೋನ್ ಮಾಡಿದರೆ ಅದು ಕೂಡ ಬಂದು ಒಯ್ತಾರೆ ಅವರು. ಮುಂಚೆನೇ ನಾವು ನಮ್ಮ ಒಲೆಗೇ ಉಪಯೋಗಿಸ್ತಾ ಇದ್ವಿ, ಆದರೆ ಇವಾಗ ನಾವು ಆ ಒಲೆನ ತೆಗೆದಿದ್ದೀವಿ. ನಮ್ಮನೆಯವ್ರು ಗೀಝರ್ ಕೂಡ ಹಾಕ್ಸಿದ್ದಾರೆ. ನಾನು ನಿಮಗೆ ಅದನ್ನು ತೋರಿಸ್ಲಿಲ್ಲ. ನಾನು ಹೋದ್ಸಲ ಊರಿಗೆ ಹೋಗಿ ಬರೋದ್ರೊಳಗೆ ಗೀಝರ್ ಕೂಡ ಫಿಕ್ಸ್ ಆಗಿದೆ. ನಾವು ಬೇಸಿಗೆಯಲ್ಲಿ ಸೋಲಾರನ್ನ ಯೂಸ್ ಮಾಡ್ತೀವಿ. ಕಾಯಿ ಒಡೆದೆಲ್ಲ ಕಾಯಿ ನೀರು ತುಂಬ ಚೆನ್ನಾಗಿತ್ತು. ನನಗೆ ಸ್ವಲ್ಪ ಕಾಯಿ ನೀರು ಇಷ್ಟ ಆಗುತ್ತೆ. ಮಕ್ಕಳಿಗೆ ಕೊಡಬೇಡಿ ಅಂತ ನಂಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದರು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಮಕ್ಕಳಿದ್ರೆ ನಾನು ಮಕ್ಕಳಿಗೆ ಕೊಟ್ಬಿಡ್ತೀನಿ, ಯಾರೂ ಇಲ್ಲ ಅಂದರೆ ನಮ್ಮನೇಲಿ ನಾನೇ ಚಿಕ್ಕೊಳ್ಳಲ್ಲ, ನಾನೇ ಕುಡಿದ್ಬಿಡ್ತೀನಿ. ಸಾಗು ಮಾಡೋದಕ್ಕೆ ನಾನು ತಯಾರಿ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತೀನಿ, ಅದು ಇದು ಅಂತ ಇದೆ, ಬುಕ್ ಓದಬೇಕು ಅಂತೆಲ್ಲ ಹೇಳಿದೆ ಗೊತ್ತಾ. ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದರು, ತುಂಬ ಒಳ್ಳೆ ಕೆಲಸ ಮಾಡಿ ಅಂತ ಹಾಕಿದರು. ನಾನೀಗ ಒಂದು ಮೋಟಿವೇಶನ್ ಥರ ಸ್ಪೀಚ್ಗಳನ್ನೂ ಕೂಡ ಕೇಳ್ತಾಯಿದ್ದೀನಿ. ನಿಜವಾಗ್ಲೂ ಅದನ್ನೆಲ್ಲ ಕೇಳಿದಾಗ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಯಾರಿಗಾದರೂ ಒಬ್ರಿಗೋ ಇಬ್ಬರಿಗೋ ಹೆಲ್ಪ್ ಆದರೂ ಅದು ಒಳ್ಳೆಯದು ಅಂತ ಮತ್ತೆ ನೆಗೆಟಿವ್ ಕಮೆಂಟ್ ಹಾಕೋರು, ನಿಮಗೆ ಹಾಗಾದರೆ ನೀವು ಫುಲ್ ಬದಲಾಗ್ಬಿಟ್ಟಿದ್ದೀರಾ ಅಂತೆಲ್ಲ ಹಾಕಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಮನಸ್ಸು ಗೊತ್ತಲ್ವಾ, ಯಾವುದನ್ನು ತುಂಬ ದಿನದ ತನಕ ಒಂದೇ ಥರದನ್ನು ಇದು ಮಾಡಲ್ಲ. ಆದಷ್ಟು ಆ ಟೈಮಿಗೆ ಒಂದು 2 ಗಂಟೆನೋ 3 ಗಂಟೆನೋ ತಲೆಗೆ ಒಂದು ಸ್ವಲ್ಪ ಶಾಂತಿ ಅಂತ ಅನಿಸಿದ್ರೆ ಅದೇ ಒಂದು ಬೆನಿಫಿಟ್ ಥರ ಅಷ್ಟೇ. ಯಾಕಂದರೆ ಗೊತ್ತಲ್ವಾ, ಈಗ ಕೇಳೋರು ಹೆಂಗೆ ಬೇಕಂಗೆ ಕೇಳ್ತಾರೆ. ಅದಕ್ಕೆ ನಾನು ಹೇಳೋದು, ಈ 10 ಕೃಷ್ಣ ಹೇಳಿರೋ ಲೆಸನ್ನ ನಾವು ಕೇಳಿದಾಗ ಕೇಳೋಕ್ಕೆ ಸುಲಭ, ಅರ್ಥ ಮಾಡ್ಕೊಂಡಾಗ ಕ್ಲಾರಿಟಿ ನಮಗೆ ಖಂಡಿತ ಸಿಗುತ್ತೆ. ಅದು ಯಾವ್ಯಾವುದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಲೆಸನ್ ನಂಬರ್ 1, ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿ ಇದೆಯೋ ಅದ್ರ ಮೇಲೆ ನಾವು ಕಂಟ್ರೋಲ್ ಮಾಡಬೇಕಂತೆ. ನಮಗೆ ಕಂಟ್ರೋಲಿಗೆ ಸಿಗದೆ ಇರೋದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಯಾವುದು ಸಿಗುತ್ತೋ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಂತೆ. ಹಾಗೆ ಲೆಸನ್ ನಂಬರ್ 2, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು, ರಿಸಲ್ಟ್ ಅದರ ಟೈಮಿಗೆ ಅದು ಬರುತ್ತೆ. ಇದು ನನಗೆ ತುಂಬ ಇಷ್ಟವಾಗಿರೋ ಲೈನ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಯೂಟ್ಯೂಬ್ ನಡೆಸ್ತಾ 4 to 5 ಇಯರ್ಸ್ ಆಯಿತು. ನಾನು ಯಾವತ್ತೂ ನನ್ನ ವ್ಯೂಸ್ ಕಮ್ಮಿ ಆಗುತ್ತೆ ಅಥವಾ ನನಗೆ ದುಡ್ಡು ಕಮ್ಮಿ ಬರ್ತಾ ಇದೆ ಅಂತ ನಾನು ಅದನ್ನು ಕೈ ಬಿಟ್ಟಿಲ್ಲ. ಅದ್ರ ಪಾಡಿಗೆ ಅದು ಬರಲಿ ಅಂತ ನಾನು ಬಿಟ್ಟಿದ್ದೀನಿ. ಆದರೆ ನನ್ನ ಪ್ರಯತ್ನ ಅಂತೂ ಖಂಡಿತ ಇರುತ್ತೆ. ಹಾಗೆಯೇ ನಾನೀಗ ಕೆಲವೊಂದು ಹೇಳ್ತಾ ಹೋಗ್ತೀನಲ್ವ, ನಿಮಗೂ ಯಾರಿಗಾದರೂ ಅದು ನನ್ನ ಜೀವನದಲ್ಲಿ ಇದಾಗುತ್ತೆ ಆಗಿದೆ ಅಂತ ಅನಿಸಿದಾಗ ನೀವು ಕೂಡ ಕಮೆಂಟನ್ನು ಮಾಡಿ. ಹಾಗೆ ಲೆಸನ್ ನಂಬರ್ 3, ನಾವು ಎಷ್ಟು ಅಟ್ಯಾಚ್ ಆಗಿರ್ತೀವೋ ಅಷ್ಟೇ ಡಿಸಿಷನ್ನಲ್ಲಿ ನಾವು ವೀಕ್ ಆಗ್ತಾ ಹೋಗ್ತೀವಿ. ಹಾಗೆ ಲೆಸನ್ ನಂಬರ್ 4, ಯಾವಾಗ ತುಂಬ ಭಯ ಆಗುತ್ತೆ ಅಂದರೆ ನಾವು ಫ್ಯೂಚರ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಲ್ವ, ಆವಾಗ ನಮಗೆ ತುಂಬ ಭಯ ಆಗುತ್ತೆ, ಏನಾಗುತ್ತೋ ಏನೋ ಎತ್ತ ಅಂತ ಹೇಳಿ. ಹಾಗೆ ಲೆಸನ್ ನಂಬರ್ 5, ಮೂಡ್ನ ವೆಯ್ಟ್ ಮಾಡಬಾರ್ದು. ಕೆಲಸ ಆಗಲ್ಲ, ರುಟೀನ್ ಮಾಡಿಕೊಂಡಾಗ ಮಾತ್ರ ಕೆಲಸಗಳು ಆಗುತ್ತೆ. ಇದು ಕೂಡ ನನಗೆ ತುಂಬ ಅನ್ವಯ ಆಗುತ್ತೆ. ಯಾಕಂದರೆ ಎಷ್ಟೋ ದಿನ ನಂಗೆ ಮೂಡಿಲ್ಲ, ನನಗೆ ವಿಡಿಯೋ ಮಾಡೋದು ಬೇಡ ಅಂತ ನಾನು ಎಷ್ಟೋ ಸಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಕೂಡ. ಆದರೆ ಅದನ್ನು ನಾನೊಂದು ರುಟೀನಾಗಿ ಮಾಡ್ಕೊಂಡಿರೋದ್ರಿಂದ ನಾನು ಅದರಿಂದ ಹೊರಗೆ ಬರೋದೇ ನನಗೆ ಕಷ್ಟ ಆಗಿದೆ. ಹಾಗಾಗಿ ಅದು ನನ್ನ ಒಂದು ಪಾರ್ಟ್ ಆಫ್ ಲೈಫ್ ಥರ ಆಗಿದೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾನು ಇದನ್ನು ಪರ್ಸ್ನಲಿ ನಾನು ಇದನ್ನು ತುಂಬ ಇಷ್ಟಪಟ್ಟೆ. ಹಾಗೆ ಲೆಸನ್ ನಂಬರ್ 6, ಇದಕ್ಕಾಗಿ ನಾವು ಯಾರ ಜೊತೆನೂ ಇರಬಾರ್ದು. ನಮಗೆ ಅವರಿಂದ ಏನೋ ಸಿಕ್ಕಿದೆ ಅಂತ, ಅವರಿಂದ ನಮಗೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಅವ್ರ ಜೊತೆಗೆ ಇರಬಾರ್ದು ಅಂತ. ಹಾಗೆ ಲೆಸನ್ ನಂಬರ್ 7, ನಾವು ತುಂಬ ಅದೇ ಯೋಚನೆ ಮಾಡ್ತಾ ಇರ್ತೀವೋ ಅದೇ ಥರ ಆಗ್ತಾ ಹೋಗ್ತೀವಿ. ಇದು ಮಾತ್ರ 100% ನಿಜ. ಎಷ್ಟೊಂದು ನನ್ನ ಜೀವನದಲ್ಲಿ ನಾನು ಇದನ್ನು ಅನುಭವಿಸಿರೋದನ್ನು ನಿಮ್ಮ ಜೊತೆ ಹೇಳ್ತೀನಿ. ಇದರಲ್ಲಿ ತುಂಬ ಜನ ಲೆಸನ್ ನಂಬರ್ ಯಾವ್ಯಾವುದು ನಿಮಗೆ ಅನ್ವಯ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಲೆಸನ್ ನಂಬರ್ 8, ಬೇರೆಯವ್ರ ಜೊತೆ ನಾವು ನಮ್ಮನ್ನು ಕಂಪೇರ್ ಮಾಡಬಾರ್ದು. ಯಾಕಂದರೆ ಬೇರೆಯವರ ಟೈಮ್ ಬೇರೆ ಬೇರೆ ಥರ ಇರುತ್ತೆ, ಹಾಗಾಗಿ ಎಲ್ಲ ಟೈಮು ಒಂದೇ ಥರ ಇರಲ್ಲ. ಹಾಗೆ ಲೆಸನ್ ನಂಬರ್ 9, ಎಷ್ಟು ನಾವು ಪ್ರಾಬ್ಲಮ್ ಹಿಂದೆ ಓಡ್ತೀವೋ ಅಷ್ಟು ತಲೆಯಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಹೋಗ್ತವೆ. ಇದು ಅಷ್ಟೇ ನನಗೆ ತುಂಬ ಇಷ್ಟ ಆಗಿರೋ ಲೆಸನ್ ಅಂದರೆ 9. ಹಾಗೆಯೇ ಲೆಸನ್ ನಂಬರ್ 10, ಕೊನೆಯದು, ಎಲ್ಲ ಕಂಟ್ರೋಲ್ನಲ್ಲಿ ಇರಲ್ಲ, ಇರೋದನ್ನು ನಾವು ತಿಳ್ಕೊಂಡ್ರೆ ಮನಸ್ಸು ಹಗುರವಾಗುತ್ತೆ. ಇಷ್ಟು ನಾನು ಕೂಡ ಇವಾಗ ತಿಳ್ಕೊಂಡಿರೋಂಥದ್ದು.
ಮತ್ತು ನನಗಿದಕ್ಕೆ ಯಾರೋ ಏನೋ ಕಮೆಂಟ್ ಹಾಕಬೇಡಿ, ನಾನು ಕೂಡ ಇದು ವಿಡಿಯೋನ ನೋಡಿ ಅದರಲ್ಲಿ ನನಗೆ ಏನು ಅನಿಸುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಇದು ಎಲ್ಲ ಹಿಂದಿಲಿತ್ತು, ಅದನ್ನು ನಾನು ನೋಡ್ತಾ ಹೋದೆ. ಆವಾಗ ನಾನು ನನ್ನ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಒಂದು 3-4 ನನಗೆ ಹೇಳಿ ಮಾಡಿಸಿದ ಹಾಗೆ ಇದೆ. ತುಂಬ ಜನರಿಗೆ ಅವರಿಗೂ ಜೀವನಕ್ಕೆ ರಿಲೇಟ್ ಆಗ್ಬೋದೇನೋ ಗೊತ್ತಿಲ್ಲ. ನಾನು ತುಂಬ ಆ ಥರದ್ದನ್ನು ನೋಡ್ತೀನಿ, ಅದನ್ನು ಎಲ್ಲದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಯಾಕಂದರೆ ಒಳ್ಳೆಯದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಅನಿಸಿರೋದು. ನಾವು ಹಾಗೆ ಅಲ್ವಾ, ಮೈಂಡ್ ಸ್ವಲ್ಪ ವೀಕ್ ಆದಾಗ ಆ ಥರದ್ದನ್ನೆಲ್ಲ ಸ್ವಲ್ಪ ನೋಡ್ತೀವಿ, ಅದು ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಇದರಿಂದ ನಾನು ಕೂಡ ತುಂಬ ಕಲ್ತಿದ್ದೀನಿ. ಫುಲ್ ಅದ್ರ ಥರಾನೇ ಇರ್ತೀನಿ ಅಂತ ಖಂಡಿತವಾಗ್ಲೂ ಅಲ್ಲ. ಅಟ್ಲೀಸ್ಟ್ ಒಂದು ಅಲ್ಪ ಸ್ವಲ್ಪನಾದರೂ ಆ ಥರ ಇರೋಕ್ಕೆ ನಾನು ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾಕಂದರೆ ಯಾವುದು ನಮ್ಮ ಕೈಯಲ್ಲಿಲ್ಲ. ಮನಸ್ಸು ಅದೇ ಅಂದೆಲ್ಲ, ಏನನ್ನು ಕಂಟ್ರೋಲ್ ಮಾಡಬೇಕು ಅದು ನಾವು ಕಂಟ್ರೋಲ್ ಮಾಡ್ಕೋಬೇಕು, ಅದು ನಮ್ಮನ್ನು ಕಂಟ್ರೋಲ್ ಮಾಡೋ ಥರ ಇರಬಾರ್ದು ಪರಿಸ್ಥಿತಿಗಳು. ನೋಡೋಣ ಏನಾಗುತ್ತೆ ಅಂತ. ಯಾವುದು ನಮ್ಮ ಕೈಯಲ್ಲಿಲ್ಲ ಅಂತ ನಾನು ಮುಂಚೆನೇ ಹೇಳಿದೆ ಅಲ್ವಾ. ಹಾಗೆ ತಿಂಡಿ ಕೂಡ ಆಯಿತು. ಸಾಗೂ ತುಂಬಾ ಚೆನ್ನಾಗಾಗಿತ್ತು. ನಾನು ತುಂಬ ಥರದ ತರಕಾರಿಗಳನ್ನ ಹಾಕಿ ಮಾಡಿದ್ದೆ. ಮಕ್ಕಳಿಗೆ ಈ ಥರ ಮಾಡಿ, ಅವರೇನಾದರೂ ತರಕಾರಿಗಳು ತಿಂದೇ ಇದ್ದರೆ ಈ ಥರ ತುಂಬ ತರಕಾರಿಗಳನ್ನ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನುಗ್ಗೆಕಾಯಿ ತಂದಿದ್ದರು ನಮ್ಮ ಮನೆಯವರು. ಮತ್ತು ಅದಿಟ್ಟರೆ ಏನು ಗೊತ್ತಾ, ತುಂಬ ಒಣಗ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಇವತ್ತೇ ನುಗ್ಗೆಕಾಯಿ ಸಾಂಬಾರು ಮಾಡಿ ಖಾಲಿ ಮಾಡಿಬಿಡೋಣ ಅಂತೇಳಿ ಆ ನುಗ್ಗೆಕಾಯಿನೂ ಕೂಡ ನಾನು ನಮ್ಮ ಮನೆಯವರು ಸೇರಿ ಕ್ಲೀನ್ ಮಾಡಿದ್ವಿ. ನಮ್ಮ ಮನೆಯವ್ರ ಹತ್ರ ನಾನು ಅದೇ ಕೇಳ್ತಾಯಿದ್ದೆ, ಅದು ಯಾಕೆ ಆ ನಾರನ್ನು ತೆಗಿಬೇಕು ಅಂತ ನಾನು ಕೇಳ್ತಾಯಿದ್ದೆ. ಎಲ್ಲರೂ ತೆಗಿತಾರೆ, ಅದಕ್ಕೆ ನಾವು ತೆಗಿತೀವಿ ಅಂದರು. ಅದು ಒಂದು ಸ್ವಲ್ಪ ಒಂಥರ ಒಗ್ರು ಥರ ಇರುತ್ತೆ ಆ ನಾರು ತುಂಬ ಹಾಕಿದಾಗ, ಅದಕ್ಕೆ ತೆಗಿತಾರೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಮದುವೆ ಮನೆಗಳೆಲ್ಲ ಹಂಗಂಗೆ ಹಾಕಿರ್ತಾರೆ. ನಾವೀಗ ಮಾಡೋ ಕೆಲಸ ಇಲ್ವಲ್ಲ, ಅದಕ್ಕೆ ತೆಗಿತೀವೋ ಏನೋ ಅನ್ನೋದು ನನಗೂ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಗೆ ಈ ತರಕಾರಿ ಬಂದಿರೋದು ಇದೇ ಫಸ್ಟ್ ಟೈಮು. ಅಂದರೆ ಬರುತ್ತೆ ನಮ್ಮ ಮನೆಗಿದು. ಯಾವಾಗಂದರೆ ನಾವು ಬೂದುಗುಂಬಳಕಾಯಿ ಸಂಡಿಗೆ ಮಾಡ್ತೀವಲ್ವ, ಆ ಟೈಮಲ್ಲಿ ನಮ್ಮ ಮನೆಯವ್ರು ನಿನ್ನೆ ತೊಗೊಂಬರಲ್ಲ ಅಂತ ಕೇಳಿದ್ರು. ಅದ್ರದ್ದು ಪಲ್ಯ ಮಾಡ್ತಾರೆ ನಮ್ಮ ಮನೆಯವ್ರ ಊರ ಕಡೆ. ಯಾವಾಗ ಅಂದರೆ ದೀಪಾವಳಿ ಹಬ್ಬದಲ್ಲಿ ರೊಟ್ಟಿ ಮಾಡಿ ದೀಪಾವಳಿ ಹಬ್ಬದ ದಿನ ಅದ್ರದ್ದು ಪಲ್ಯ ಮಾಡ್ತಾರೆ. ಆದರೆ ನನಗೆ ಗೊತ್ತಿಲ್ಲ ಅದು ಹೇಗೆ ಮಾಡ್ತಾರೆ ಏನು ಎತ್ತ ಅನ್ನೋದು. ನಮ್ಮಮ್ಮ ಇದ್ರದ್ದು ಎಣ್ಗಾಯಿ ಪಲ್ಯ ಮಾಡೋದು ನಂಗೆ ಗೊತ್ತು, ಇಲ್ಲಾಂದರೆ ಒಗ್ಗರಣೆ ಪಲ್ಯ ಮಾಡ್ತಾರೆ. ನಾನು ಯಾಕೆ ಇವತ್ತು ಮಾಡಬಾರ್ದು ತರಲ್ಲ ಅಂತ ಹೇಳಿದವರು ಸಂತೆಯಿಂದ. ಹ್ಞೂ ತನ್ನಿ ಅಂದೆ. ತಂದಿದ್ದರು. ಅದಕ್ಕೆ ಅದನ್ನು ನಾನೀಗ ಸಣ್ಣದಾಗಿ ಹೆಚ್ಚಿ ಅದನ್ನು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸಿದ್ದೀನಿ. ಚೌಳಿಕಾಯಿ ಅಂತ ಹೇಳ್ತೀವಿ, ಕೆಲವೊಬ್ಬರು ಜವಳಿಕಾಯಿ ಅಂತಲೂ ಹೇಳ್ತಾರೆ. ಆಮೇಲೆ ಅದಕ್ಕೆ ಜಸ್ಟ್ ಹಾಗೆ ಒಗ್ಗರಣೆ ಹಾಕಿದೆ ಅಷ್ಟೇ. ಪಾಪ ನಮ್ಮ ಮನೆಯವರು ಇವತ್ತು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಒಂದೊಂದು ದಿನ ಹಾಗೇ ಅವ್ರಿಗೆ ಮನಸ್ಸಿದ್ದಾಗ ಎಲ್ಲ ಹೆಲ್ಪ್ ಮಾಡ್ತಾರೆ, ಮನಸ್ಸಿಲ್ಲ ಅಂದರೆ ಏನೂ ಮಾಡಲ್ಲ. ನಾನು ಏನು ಮಾಡಿಕೊಡಿ ಅಂತ ಕೇಳಲ್ಲ. ಹಾಗೆ ನುಗ್ಗೆಕಾಯಿ ಸಾರು ಕೂಡ ಆಯಿತು. ಇದು ಚೌಳಿಕಾಯಿನೂ ಕೂಡ ನಾನು ಉಪ್ಪು ಹಾಕಿ ಬೇಯಿಸಿದ್ದೆ ಅಲ್ವಾ, ಅದರ ನೀರನ್ನು ನಾನು ತೆಗೆದುಬಿಟ್ಟೆ. ಅದೊಂಥರ ಒಗರು ಥರ ಆಗುತ್ತೆ. ಹಾಗಾಗಿ ಆಮೇಲೆ ನಾನು ಅದಕ್ಕೆ ಬೆಂದಿರೋ ಚೌಳಿಕಾಯಿನ ಆ ಒಗ್ಗರಣೆಗೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ, ನಾನು ನುಗ್ಗೆಕಾಯಿ ಸಾಂಬಾರಿಗೆ ಸ್ವಲ್ಪ ಖಾರ ಮಾಡ್ಕೊಂಡಿದ್ದೆ ಅಲ್ವಾ, ಆ ಖಾರನ ಇದಕ್ಕೆ ಮಿಕ್ಸ್ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಪಲ್ಯ. ಸ್ವಲ್ಪ ಬೆಲ್ಲ ಹಾಕಿದ್ದೆ, ಹುಳಿ ಮತ್ತು ಬೆಲ್ಲ ಹಾಕಿದ್ದೆ. ಒಂಥರ ಸಿಹಿ ಚೆನ್ನಾಗಿತ್ತು. ನನಗೆ ಯಾಕೋ ಗೊತ್ತಿಲ್ಲ, 12 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಹಸಿವು ಆಯಿತು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಹಪ್ಪಳನ ಸುಟ್ಕೊತಾ ಇದ್ದೀನಿ. ನಾವು ಹಪ್ಪಳ ಫಸ್ಟಿಗೆ ಮಾಡಿದಾಗ ಎಷ್ಟು ಕೆಂಪಿತ್ತು ಗೊತ್ತಾ, ಒಂದು ಮಳೆ ಬೀಳ್ತಿದ್ದಂಗೆ ಹಪ್ಪಳದ ಕಲ್ಲರೇ ಬದಲಾಗಿ ಹೋಗಿದೆ. ನಂದಂತೂ ಇಷ್ಟು ಚೆನ್ನಾಗಿದೆ, ನಮ್ಮ ಅಮ್ಮನಂತೂ ಬಿಳಿಯಾಗಿ ಹೋಗಿದೆ. ಇದಾಗಿತ್ತು ನಮ್ಮ ಮಧ್ಯಾಹ್ನದ ಊಟ. ನಾನು ಚಪಾತಿ ಮಾಡೋಣ ಅಂತಲೇ ಅಂದ್ಕೊಂಡವಳು, ಆಮೇಲೆ ಯಾಕೋ ಗೊತ್ತಿಲ್ಲ ಚಪಾತಿ ಮಾಡಲಿಲ್ಲ ನಾನು. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಮಾವಿನ ಹಣ್ಣು ತಿಂದಿದ್ದರೆ ಹೇಗೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.